ಒಂದ್ ಕಡೆ ಸೆಕೆಂಡ್ PUC ರಿಸಲ್ಟ್ ಇದೆ ಏಪ್ರಿಲ್ 5ಕ್ಕೆ ಬರುತ್ತೆ ಅಂತ ಸುದ್ದಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಎಲ್ಲರೂ ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ ಸೆಕೆಂಡ್ PUC ಎಕ್ಸಾಮ್ ನ ರಿಸಲ್ಟ್ ಏನ್ ಬರುತ್ತೆ ಅದರಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಹೇಳಿ. ಕೆಲವರು ಹೇಳ್ತಾ ಇದ್ದಾರೆ 24 ಅಂತ ಹೇಳಿ, ಮತ್ತು ಕೆಲವರು ಹೇಳ್ತಾ ಇದ್ದಾರೆ 28 ಅಂತ ಹೇಳಿ. ಇದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನ ತುಂಬಾ ಜನ ಕೇಳ್ತಾ ಇದ್ದೀರಾ. ಹಾಗೇನೆ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಆದ್ರೂ ಕೂಡ ತುಂಬಾ ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ. ಸೊ ಹೀಗಾಗಿ ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಆ ಡೌಟ್ ಈ ವಿಡಿಯೋದಲ್ಲಿ 100% ಕ್ಲಿಯರ್ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೇನೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಈ 24 ಮಾರ್ಕ್ಸ್ ಏನಿದೆ, ಸೊ ಇದು ಕೂಡ ಪಾಸಿಂಗ್ ಮಾರ್ಕ್ಸ್. 28 ಅಂತ ಏನಿದೆ ಇದು ಕೂಡ ಪಾಸಿಂಗ್ ಮಾರ್ಕ್ಸ್. ಯಾವಾಗ ಅಂತ ಹೇಳಿದ್ರೆ, ಇವಾಗ ಸಿಚುವೇಶನ್ ಅನ್ನ ನೋಡ್ತಾ ಹೋಗೋದಾದ್ರೆ, ನೀವೇನಾದ್ರೂ ಆರ್ಟ್ಸ್ ಅಥವಾ ಕಾಮರ್ಸ್ ಸೊ ಈ ಸ್ಟೂಡೆಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ, ಸೊ ಇವರಿಗೆ ನಿಮ್ಗೆ ಗೊತ್ತಿದೆ 80 ಮಾರ್ಕ್ಸ್ ನ ಎಕ್ಸಾಮ್ ಇರುತ್ತೆ. ಹಾಗೇನೆ 20 ಮಾರ್ಕ್ಸ್ ಏನಿದೆ ಅದು ಇಂಟರ್ನಲ್ ಇರುತ್ತೆ. ಸೊ 80+20 ಟೋಟಲ್ ಆಗಿ 100 ಮಾರ್ಕ್ಸ್ ನ ಎಕ್ಸಾಮ್ ಇರುತ್ತೆ. ಸೊ ಈ 80 ಮಾರ್ಕ್ಸ್ ಅಲ್ಲಿ ನಿಮ್ಗೆ 24 ಮಾರ್ಕ್ ಬಿದ್ರೆ ನೀವು ಪಾಸ್ ಆಗೋದಕ್ಕೆ ಎಲಿಜಿಬಲ್ ಇದ್ದೀರಾ. ಯಾವಾಗ ಅಂತ ಹೇಳಿದ್ರೆ, ಇಲ್ಲಿ ಪ್ಲಸ್ ಈ 20 ಇದೆ ಅಲ್ವಾ, ಸೊ ಇದರಲ್ಲಿ ನಿಮ್ಗೆ ಮಿನಿಮಮ್ 11 ಮಾರ್ಕ್ಸ್ ಬೀಳಬೇಕು. ಅವಾಗ ಟೋಟಲ್ ಆಗಿ 35 ಮಾರ್ಕ್ಸ್ ಆಗುತ್ತೆ. ಸೊ ಅವಾಗ ನೀವು ಪಾಸ್ ಆಗ್ತೀರಾ. ಅದೇನೆ ಇಲ್ಲೇನಾದ್ರೂ 24 ಇದೆಯಲ್ವಾ, ಸೊ ಇಲ್ಲಿ ನೀವೇನಾದ್ರೂ 27 ಮಾರ್ಕ್ಸ್ ಅನ್ನ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಾ ಇರೋದು. ಪ್ಲಸ್ ಇಲ್ಲಿ ಇಲ್ಲೊಂದು 7 ಮಾರ್ಕ್ಸ್ ಅನ್ನ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ಮಿನಿಮಮ್ 7 ಮಾರ್ಕ್ಸ್ ಕೊಡಬೇಕು ಅಂತ ಇದೆ. ಸೊ 7 ಮಾರ್ಕ್ಸ್ ಬಂದ್ರೆ ಟೋಟಲ್ ಆಗಿ 35 ಮಾರ್ಕ್ಸ್ ಆಗುತ್ತೆ. ಅವಾಗ್ಲೂ ಕೂಡ ನೀವು ಪಾಸೆ. ಅದೇನೆ ನೀವು ಈ 24 ಮಾರ್ಕ್ಸ್ ಇದೆ ನೋಡಿ, ಇಲ್ಲಿ 23 ಮಾರ್ಕ್ಸ್ ತಗೊಂಡ್ರೆ, ಇಲ್ಲಿ ನೀವು ಬೇಕಿದ್ರೆ 20ಕ್ಕೆ 20 ಮಾರ್ಕ್ಸ್ ತಗೊಂಡು ಟೋಟಲ್ ಆಗಿ 43 ಆಯ್ತು, ನಾನು ಪಾಸ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಇವಾಗ ನೀವು ಫೇಲ್ ಆಗ್ತೀರಾ. ಸೊ ಈ 80ಕ್ಕೆ ಮಿನಿಮಮ್ 24 ತಗೊಳ್ಳೇಬೇಕು. ಸೊ ಇದು ಮಿನಿಮಮ್ ಮಾರ್ಕ್ಸ್ ಆಗಿರುತ್ತೆ. ಸೊ 80ಕ್ಕೆ ನೀವು 24 ತಗೊಂಡ್ರೆ, ಸೊ 80 ಮಾರ್ಕ್ಸ್ಗೆ ನೀವೇನಾದ್ರೂ 24 ತಗೊಂಡ್ರೆ ನೀವು ಪಾಸ್ ಆಗ್ತೀರಾ. ಯಾವಾಗ ಅಂತ ಹೇಳಿದ್ರೆ, ಈ 20 ಮಾರ್ಕ್ಸ್ ನ ಇಂಟರ್ನಲ್ ಎಕ್ಸಾಮ್ ಏನಿರುತ್ತೆ ಅದರಲ್ಲಿ ನೀವು 11 ಮಾರ್ಕ್ಸ್ ಅನ್ನ ತಗೊಂಡಾಗ, ಸೊ ಅವಾಗ 35 ಮಾರ್ಕ್ಸ್ ಆಗುತ್ತೆ, 35% ಆದ ರೀತಿ ಆಗುತ್ತೆ. ಸೊ ಅವಾಗ ನೀವು ಪಾಸ್ ಆಗ್ತೀರಾ. ಸೊ ಹೀಗಾಗಿ ಪಾಸಿಂಗ್ ಮಾರ್ಕ್ಸ್ ಏನಿದೆ ಅದು 24. ಸೊ ಹೀಗಾಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆರ್ಟ್ಸ್ ಹಾಗೆ ಕಾಮರ್ಸ್ ಅವರಿಗೆ 80 ಮಾರ್ಕ್ಸ್ ನ ಎಕ್ಸಾಮ್ ಏನಾಗುತ್ತೆ ಇದರಲ್ಲಿ 24 ಮಾರ್ಕ್ಸ್ ಮಿನಿಮಮ್ ಬೀಳ್ಬೇಕು. ಅವಾಗ ನೀವು ಪಾಸ್ ಆಗೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಇಂಟರ್ನಲ್ ಅಲ್ಲಿ 11 ಮಾರ್ಕ್ಸ್ ಬಂದ್ರೆ 35 ಮಾರ್ಕ್ಸ್ ಆಗುತ್ತಲ್ವಾ, ಸೊ ಅವಾಗ ನೀವು ಪಾಸ್ ಆಗ್ತೀರಾ. ಸೊ ಇದು ವಿಷಯ. ಇನ್ನು ಸೈನ್ಸ್ ವಿಷಯಕ್ಕೆ ಬರೋದಾದ್ರೆ, ಸೊ ಈ ವಿದ್ಯಾರ್ಥಿಗಳಿಗೆ 70 ಮಾರ್ಕ್ಸ್ ನ ಎಕ್ಸಾಮ್ ಇರುತ್ತೆ. ಹಾಗೇನೆ 30 ಮಾರ್ಕ್ಸ್ ಏನಿದೆ ಅದು ಇಂಟರ್ನಲ್ ಹಾಗೇನೆ ಪ್ರಾಕ್ಟಿಕಲ್, ಸೊ ಅದೆಲ್ಲ ಇರುತ್ತೆ. ಸೊ ಈ ಒಂದು 30 ಮಾರ್ಕ್ಸ್ ಅಲ್ಲಿ ನೀವು ಎಷ್ಟು ಅಂಕ ತಗೊಳ್ತೀರಾ, ಸೊ ಅದು ನಿಮ್ಗೆ ಡಿಪೆಂಡ್ ಆಗಿರೋದು. ಬಟ್ ಈ 70 ಮಾರ್ಕ್ಸ್ ನ ಎಕ್ಸಾಮ್ ಏನಿದೆ ಇದರಲ್ಲಿ ನೀವು ಮಿನಿಮಮ್ 21 ತಗೊಳ್ಳೇಬೇಕು. ಈ 30 ಮಾರ್ಕ್ಸ್ ನ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಬೇಕಿದ್ರು ತಗೊಂಡಿರಬಹುದು. ಬಟ್ ಈ 70 ಮಾರ್ಕ್ಸ್ ನ ಎಕ್ಸಾಮ್ ಏನಿದೆ ಅದರಲ್ಲಿ ಮಿನಿಮಮ್ 21 ಮಾರ್ಕ್ಸ್ ತಗೊಳ್ಳೇಬೇಕು. ಸೊ 21 ಮಾರ್ಕ್ಸ್ ತಗೊಂಡಾಗ ನೀವು ಈ ಒಂದು ಎಕ್ಸಾಮ್ ಅಲ್ಲಿ, ಅಂದ್ರೆ ಈ ಒಂದು ಥಿಯರಿ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗಿರ್ತೀರಾ. ಸೊ 30ಕ್ಕೆ ನೀವು ಒಂದು 15 ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಅವಾಗ 21+15. ಸೊ ಥಿಯರಿ ಎಕ್ಸಾಮ್ ಅಲ್ಲಿ 21 ಬಂದಿದೆ, ಹಾಗೆ ಪ್ರಾಕ್ಟಿಕಲ್ ಅಲ್ಲಿ 15 ಬಂದಿದೆ. ಸೊ ಟೋಟಲ್ ಆಗಿ 36 ಮಾರ್ಕ್ಸ್ ಆಯ್ತು. ಸೊ ಆಗ್ಲೂ ಕೂಡ ನೀವು ಪಾಸ್ ಆಗ್ತೀರಾ. ಇನ್ನೊಂದು ಸಿನಾರಿಯೋ ಅಂತ ತಿಳ್ಕೊಳ್ಳಿ. ಅದು 70 ಮಾರ್ಕ್ಸ್ ನ ಎಕ್ಸಾಮ್ ಆಗಿದೆ. ನಿಮ್ಗೆ ಏನಾದ್ರೂ 20 ಮಾರ್ಕ್ಸ್ ಬಿದ್ದಿದೆ ಅದರಲ್ಲಿ ಅನ್ನೋದಾದ್ರೆ, ಈ 70 ಮಾರ್ಕ್ಸ್ ನ ಎಕ್ಸಾಮ್ ಅಲ್ಲಿ 20 ಮಾರ್ಕ್ಸ್ ಬಿದ್ದಿದೆ, ಪ್ರಾಕ್ಟಿಕಲ್ ಅಲ್ಲಿ 30ಕ್ಕೆ 30 ಬಿದ್ದಿದೆ ಅಂತ ಹೇಳಿದ್ರು ಕೂಡ ನೀವು ಅವಾಗ ಇವೆರಡನ್ನ ಸೇರಿಸಿ 50 ಮಾರ್ಕ್ಸ್ ಆಗುತ್ತೆ, ತಾನು ಪಾಸ್ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಈ ಥಿಯರಿ ಎಕ್ಸಾಮ್ ಅಲ್ಲಿ ಮಿನಿಮಮ್ 21 ಬೀಳಲೇಬೇಕು. ಸೊ 70ಕ್ಕೆ 21 ಏನಿದೆ ಅದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ 21ಕ್ಕಿಂತ ಕಡಿಮೆ ತಗೊಂಡ್ರೆ 70ಕ್ಕೆ, ಪ್ರಾಕ್ಟಿಕಲ್ ಅಲ್ಲಿ ನೀವು ಔಟ್ ಆಫ್ ಔಟ್ ತಗೊಂಡಿದ್ರು ಕೂಡ ನೀವು ಫೇಲ್ ಆಗ್ತೀರಾ. ಇನ್ನು ನೆಕ್ಸ್ಟ್, ಹಾಗಾದ್ರೆ 28 ಮಾರ್ಕ್ಸ್ ಅಂತ ಹೇಳ್ತಾ ಇದಾರಲ್ವಾ, ಅದೇನು ಅಂತ ನೀವು ಕೇಳೋದಾದ್ರೆ, ಈ 28 ಮಾರ್ಕ್ಸ್ ಏನಿದೆ ಅದು ಕೂಡ ಪಾಸಿಂಗ್ ಮಾರ್ಕ್ಸ್ ಏನೆ. ಬಟ್ ಯಾರಿಗೆ ಅಂತ ಹೇಳಿದ್ರೆ, ಇವಾಗ ಪ್ರೈವೇಟ್ ಸ್ಟೂಡೆಂಟ್ಸ್ ಇರ್ತಾರೆ, ನಿಮ್ಗೆ ಗೊತ್ತೇ ಇದೆ, ಖಾಸಗಿ ವಿದ್ಯಾರ್ಥಿಗಳು ಅಂತ ಕರೀತಾರಲ್ವಾ. ಸೊ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದಿಲ್ಲ. ಆರ್ಟ್ಸ್ ಆಗಿದ್ರೆ ಕಾಮರ್ಸ್ ಆಗಿದ್ರೆ ಅವ್ರಿಗೆ 20 ಮಾರ್ಕ್ಸ್ ನ ಒಂದು ಇಂಟರ್ನಲ್ ಎಕ್ಸಾಮ್ ಇರೋದಿಲ್ಲ. ಹಾಗೇನೆ ಅವ್ರೇನಾದ್ರೂ ಸೈನ್ಸ್ ಆಗಿದ್ರೆ 30 ಮಾರ್ಕ್ಸ್ ನ ಎಕ್ಸಾಮ್ ಇರುತ್ತಲ್ವಾ, ಆ ಒಂದು ಎಕ್ಸಾಮ್ ಅವರಿಗೆ ಇರೋದಿಲ್ಲ. ಸೊ ಅಂತಹ ಸಮಯದಲ್ಲಿ ಅವರಿಗೆ 80 ಮಾರ್ಕ್ಸ್ ನ ಎಕ್ಸಾಮ್ ಅನ್ನು ಅವ್ರು ಬರೀತಾ ಇದ್ರೆ, ಸೊ ಅವರಿಗೆ 28 ಮಾರ್ಕ್ಸ್ ಏನಿದೆ ಇದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಸೊ ರೆಗ್ಯುಲರ್ ಆಗಿ ಯಾರು ಎಕ್ಸಾಮ್ ಬರೀತಾ ಇರ್ತಾರೋ ಅವರಿಗೆಲ್ಲ ಇದು ಪ್ರೈವೇಟ್ ಅಥವಾ ಖಾಸಗಿ ವಿದ್ಯಾರ್ಥಿಗಳಿಗೆ ಮಾತ್ರನೇ 28 ಮಾರ್ಕ್ಸ್ ಏನಿದೆ ಅದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಹಾಗೇನೆ ಅವರೇನಾದ್ರು ಅಂದ್ರೆ ಪ್ರೈವೇಟ್ ವಿದ್ಯಾರ್ಥಿಗಳೇನಾದ್ರೂ ಸೈನ್ಸ್ ವಿಭಾಗದಲ್ಲಿ ಎಕ್ಸಾಮ್ ಅನ್ನ ಬರೀತಾ ಇದ್ರೆ 70 ಮಾರ್ಕ್ಸ್ ನ ಎಕ್ಸಾಮ್ ಇರುತ್ತಲ್ವಾ, ಅದರಲ್ಲಿ ಅವರಿಗೆ 24.5 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಸೊ ಇವಾಗ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದ್ಸಲ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವೇನಾದ್ರೂ ಆರ್ಟ್ಸ್ ಹಾಗೇನೆ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರೆ 80 ಮಾರ್ಕ್ಸ್ ನ ಎಕ್ಸಾಮ್ ಅಲ್ಲಿ ಮಿನಿಮಮ್ 24 ಬೀಳ್ಬೇಕಾಗಿರುತ್ತೆ ನಿಮ್ಗೆ ಪಾಸ್ ಆಗೋದಕ್ಕೆ. ಸೊ ಇದು ಪಾಸಿಂಗ್ ಮಾರ್ಕ್ಸ್ ಆಗಿದೆ ಈ ಒಂದು ಥಿಯರಿ ಎಕ್ಸಾಮ್ ಅಲ್ಲಿ. ಹಾಗೇನೆ ನೀವೇನಾದ್ರೂ ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ಅವಾಗ ನಿಮಗೆ 70 ಮಾರ್ಕ್ಸ್ ನ ಥಿಯರಿ ಎಕ್ಸಾಮ್ ಇರುತ್ತಲ್ವಾ, ಅದರಲ್ಲಿ ನಿಮಗೆ 21
ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಹಾಗೆ ಒಂದು ಕಂಡೀಷನ್ ಅನ್ನು ಕೂಡ ಹೇಳಿದ್ದೆ, ನೀವು 80ಕ್ಕೆ 24 ತಗೊಂಡಿದ್ದೀರಾ, ಬಟ್ ಓವರ್ ಆಲ್ ಆಗಿ ಪಾಸ್ ಆಗಬೇಕು. ಅಂದ್ರೆ 80 ಪ್ಲಸ್ ಇಂಟರ್ನಲ್ ಕೂಡ ಸೇರಿಸಿ 20, ಟೋಟಲ್ ಆಗಿ 100 ಮಾರ್ಕ್ಸ್ ಆಗುತ್ತಲ್ವಾ. ಸೊ ಇದ್ರಲ್ಲಿ ನೀವು ಪಾಸ್ ಆಗಬೇಕು ಅಂತ ಹೇಳಿದ್ರೆ 80ಕ್ಕೆ 24 ತಗೊಂಡು ಈ ಸೆಕ್ಷನ್ ಅಲ್ಲಿ ಪಾಸ್ ಆಗಿದ್ದೀರಾ. ಇನ್ನು ಇಂಟರ್ನಲ್ ನ 20 ಮಾರ್ಕ್ಸ್ ನ ಎಕ್ಸಾಮ್ ಏನಿರುತ್ತೆ ಅದರಲ್ಲಿ ಮಿನಿಮಮ್ 11 ತಗೊಂಡ್ರು ಕೂಡ ಸಾಕು. ಸೊ ಅವಾಗ ಏನಾಗುತ್ತೆ, ಈ 24 80ರಲ್ಲಿ 24 ತಗೊಂಡಿದ್ದೀರಲ್ವ ಅದು ಪ್ಲಸ್ ಹಾಗೇನೆ ಇಲ್ಲಿ 11 ತಗೊಂಡಿದ್ದೀರಲ್ವಾ, ಎರಡು ಸೇರಿಸಿ 35 ಆಗುತ್ತೆ. ಸೊ 100ಕ್ಕೆ 35 ಬಿದ್ರೆ ಪಾಸ್ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಸೊ ಪಾಸ್ ಆಗ್ತೀರಾ. ಹಾಗೇನೆ ಇಲ್ಲಿ 70 ಮಾರ್ಕ್ಸ್ ನ ಎಕ್ಸಾಮ್ ಅಲ್ಲೂ ಕೂಡ ಅಷ್ಟೇನೆ, ಸೈನ್ಸ್ ವಿಭಾಗದವರಿಗೆ 70ರಲ್ಲಿ 21 ಮಿನಿಮಮ್ ಬಿದ್ರೆ ನೀವು ಪಾಸ್ ಆಗ್ತೀರಾ. ಹಾಗೇನೆ ಇಂಟರ್ನಲ್ ಪ್ರಾಕ್ಟಿಕಲ್ ಎಲ್ಲ ಸೇರಿ 30 ಮಾರ್ಕ್ಸ್ ನ ಎಕ್ಸಾಮ್ ಇರುತ್ತೆ. ಅದ್ರಲ್ಲಿ ನೀವೇನಾದ್ರೂ ಒಂದು 14 ಮಾರ್ಕ್ಸ್ ಅನ್ನ ತಗೊಂಡ್ರೆ ಇಲ್ಲಿ 21 ಪ್ಲಸ್ 14 ಟೋಟಲ್ ಆಗಿ 35 ಆಗುತ್ತೆ, ನೀವು ಕೂಡ ಪಾಸ್ ಆಗ್ತೀರಾ. ಹಾಗೇನೆ ನೀವೇನಾದ್ರೂ ಪ್ರೈವೇಟ್ ವಿದ್ಯಾರ್ಥಿಗಳಾಗಿದ್ರೆ 80 ಮಾರ್ಕ್ಸ್ ನ ಎಕ್ಸಾಮ್, ಅಂದ್ರೆ ಆರ್ಟ್ಸ್ ಆಗಿನ ಕಾಮರ್ಸ್ ನ ಸ್ಟೂಡೆಂಟ್ ಆಗಿದ್ರೆ 80 ಮಾರ್ಕ್ಸ್ ನ ಎಕ್ಸಾಮ್ ಇರುತ್ತಲ್ವಾ, ಇದರಲ್ಲಿ ನಿಮಗೆ 28 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. 70 ಮಾರ್ಕ್ಸ್ ನ ಎಕ್ಸಾಮ್ ಅನ್ನ ಬರೀತಾ ಇದ್ರೆ ಸೈನ್ಸ್ ವಿಭಾಗದಲ್ಲಿ ಅವಾಗ ನಿಮಗೆ 24.5 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಹಾಗೇನೆ ಇವಾಗ ನಾನು ಮೊದಲೇ ಹೇಳಿದೀನಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಅದೇನಪ್ಪಾ ಅಂತಂದ್ರೆ ಇವಾಗ ಆರ್ಟ್ಸ್ ಆಗಿನ ಕಾಮರ್ಸ್ ನವರು 80 ಮಾರ್ಕ್ಸ್ ನ ಎಕ್ಸಾಮ್ ಅಲ್ಲಿ 24ಕ್ಕಿಂತ ಕಡಿಮೆ ತಗೊಂಡು ಪ್ರಾಕ್ಟಿಕಲ್ ಅಲ್ಲಿ 20ಕ್ಕೆ 20 ಅಥವಾ ಇಂಟರ್ನಲ್ ನಲ್ಲಿ 20ಕ್ಕೆ 20 ತಗೊಂಡ್ರು ಕೂಡ ನೀವು ಫೇಲ್ ಆಗ್ತೀರಾ. 80ಕ್ಕೆ 24 ಮಿನಿಮಮ್ ತಗೊಳ್ಳೇಬೇಕು. ಹಾಗೇನೆ 70 ಮಾರ್ಕ್ಸ್ ಗೆ ಮಿನಿಮಮ್ 21 ಮಾರ್ಕ್ಸ್ ತಗೊಳ್ಳೇಬೇಕು. ಸೊ ಇದು ಕಡ್ಡಾಯ. ಹಾಗೇನೆ ನೀವು ಇಂಟರ್ನಲ್ ನಲ್ಲಿ ತಗೊಂಡಿರುವಂತಹ ಈ ಒಂದು ಮಾರ್ಕ್ಸ್ ಗೆ ನಿಮ್ಮ ಪ್ರಾಕ್ಟಿಕಲ್ ಮಾರ್ಕ್ಸ್ ಅನ್ನ ಸೇರಿಸ್ತಾರೆ. ಹಾಗೇನೆ ನಿಮ್ಮ ಪಾಸಿಂಗ್ ಮಾರ್ಕ್ಸ್ 35 ಬಂತು ಅಂತ ಹೇಳಿದ್ರೆ ನೀವು ಪಾಸ್ ಆಗ್ತೀರಾ. ಸೊ 80ಕ್ಕೆ ನೀವೇನಾದ್ರೂ 24 ತಗೊಂಡಿದ್ರೆ ಇಂಟರ್ನಲ್ ಅಲ್ಲಿ ನೀವು 11 ತಗೊಳ್ಳೇಬೇಕಾಗಿರುತ್ತೆ. 70ಕ್ಕೆ ನೀವೇನಾದ್ರೂ 21 ಮಾರ್ಕ್ಸ್ ಅನ್ನ ತಗೊಂಡಿದ್ರೆ ಆವಾಗ ನೀವು 14 ಮಾರ್ಕ್ಸ್ ಅನ್ನ 30ಕ್ಕೆ ತಗೊಳ್ಳೇಬೇಕಾಗಿರುತ್ತೆ. ಸೊ ಇದು ಸಿಚುವೇಶನ್ ಇರುತ್ತೆ. ಸೊ ಇಲ್ಲಿ ನೀವೇನಾದ್ರೂ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ನೀವೇನಾದ್ರೂ 80 ಮಾರ್ಕ್ಸಿಗೆ 28 ಮಾರ್ಕ್ಸ್ ಅನ್ನ ತಗೊಂಡಿದ್ದೀರಾ ಅಥವಾ 29 ಮಾರ್ಕ್ಸ್ ಅನ್ನ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. 29 ಅಂತ ಕನ್ಸಿಡರ್ ಮಾಡೋದಾದ್ರೆ ಇಂಟರ್ನಲ್ ಮಾರ್ಕ್ಸ್ ಇರುತ್ತಲ್ವಾ 20, ಅದರಲ್ಲಿ ನೀವು 6 ಮಾರ್ಕ್ಸ್ ತಗೊಂಡ್ರು ಕೂಡ ಸಾಕು. ಇಲ್ಲಿ 29 ಪ್ಲಸ್ 6 35 ಆಗುತ್ತೆ. ಸೊ ನೀವು ಪಾಸ್ ಆಗ್ತೀರಾ. ಇನ್ನೊಂದು ಸಿಚುವೇಶನ್ ಇದೆ, ನೀವು ನಿಮ್ಗೆ ಇಂಟರ್ನಲ್ ಅಲ್ಲಿ ಮಾರ್ಕ್ಸೇ ಕೊಟ್ಟಿಲ್ಲ, 20ಕ್ಕೆ ನಿಮ್ಗೆ 0 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಏನೋ ಒಂದು ರೀಸನ್ ಇಂಟರ್ನಲ್ ಅಲ್ಲಿ ನಿಮ್ಗೆ ಮಾರ್ಕ್ಸೇ ಸಿಕ್ಕಿಲ್ಲ, ಇವಾಗ ನೀವು 80 ಮಾರ್ಕ್ಸ್ ನ ಎಕ್ಸಾಮ್ ಅನ್ನ ಬರೀತಾ ಇದ್ದೀರಾ ಅನ್ನೋದಾದ್ರೆ ನೀವೇನಾದ್ರೂ 35 ಮಾರ್ಕ್ಸ್ ಅನ್ನ ತಗೊಂಡ್ರಿ ಅಂತ ಹೇಳಿದ್ರೆ ನೀವು ಪಾಸ್ ಆಗ್ತೀರಾ. ಇಂಟರ್ನಲ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಕೊಡದೇ ಇದ್ರು ಕೂಡ 80ಕ್ಕೆ 35 ತಗೊಂಡಿರೋದ್ರಿಂದ ಇವಾಗ ಏನಾಗುತ್ತೆ, 80 ಪ್ಲಸ್ 20 100 ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ 35 ಮಾರ್ಕ್ಸ್ ತಗೊಂಡಂಗ ಆಯ್ತು. ಇಲ್ಲಿ 20ಕ್ಕೆ 0ನೇ ಇರಬಹುದು, ಬಟ್ ಇಲ್ಲಿ 80ಕ್ಕೆ 35 ತಗೊಂಡಿದ್ದೀರಲ್ವಾ, ಸೊ ಹೀಗಾಗಿನೇ ನೀವು ಇಲ್ಲಿ ಪಾಸ್ ಆಗಿರ್ತೀರಾ. ಅದೇನೆ ಉಲ್ಟಾ ಆದ್ರೆ ಸಾಧ್ಯ ಆಗೋದಿಲ್ಲ. ಅಂದ್ರೆ 20 ಮಾರ್ಕ್ಸ್ಗೆ 20 ಮಾರ್ಕ್ಸ್ ಅನ್ನ ಕೂಡ ನೀವು ಇಂಟರ್ನಲ್ ನಲ್ಲಿ ತಗೊಂಡು ಈ 80 ಮಾರ್ಕ್ಸ್ ಅಲ್ಲಿ 15 ಮಾರ್ಕ್ಸ್ ತಗೊಂಡು ಎರಡು ಸೇರಿಸಿದ್ರೆ 35 ಆಗತ್ತಲ್ಲ, ನಾವು ಪಾಸ್ ಆಗ್ತೀವ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ಇವಾಗ ನಿಮ್ಗೆ ಇದ್ದಂತಹ ಎಲ್ಲ ಡೌಟ್ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದೀನಿ. 2-3 ಸಲ ರಿಪೀಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಹೀಗಾಗಿ ನಿಮ್ಮ ಎಲ್ಲ ಡೌಟ್ಗಳು ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದೀನಿ. ಇನ್ನು PUC ರಿಸಲ್ಟ್ ಏನಿದೆ ಏಪ್ರಿಲ್ 5ಕ್ಕೆ ಬರೋ ಚಾನ್ಸಸ್ ತುಂಬಾನೇ ಹೈ ಇದೆ. ಬಟ್ ನಾನು ನಿಮ್ಗೆ ಈ ಹಿಂದಿನ ವಿಡಿಯೋಸ್ಗಳನ್ನೇ ತಿಳಿಸ್ಕೊಟ್ಟಿದ್ದೀನಿ. ಏನಾದ್ರೂ ಸರ್ವರ್ ಇಶ್ಯೂ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ರಿಸಲ್ಟ್ ಬರುವಂತಹ ಡೇಟ್ ಸ್ವಲ್ಪ ಮುಂದೆ ಹಾಕ್ತಾರೆ. ಅಟ್ ಪ್ರೆಸೆಂಟ್ ಅಲ್ಲಿ ಏಪ್ರಿಲ್ 5ಕ್ಕೆ ರಿಸಲ್ಟ್ ಬರುವಂತಹ ಚಾನ್ಸ್ ಅಂತೂ ಇದೆ. ಸೊ ನಾಳೆ ರಿಸಲ್ಟ್ ಬರತ್ತಾ ಇಲ್ವಾ ಅನ್ನೋದು ಇವತ್ತು ಸಂಜೆ ಒಳಗಾಗಿ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ಏನಾದ್ರೂ ಡೌಟ್ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಉತ್ತರವನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.